ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಶೀಘ್ರವಾಗಿ ಸರ್ವಪಕ್ಷ ಸಭೆ ಕರೆಯಲಾಗುತ್ತೆ. 3-4 ದಿನಗಳಲ್ಲಿ ಚುನಾವಣೆಯನ್ನ ಮಾಡುತ್ತೇವೆ. ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈಗಿನ ಬೆಂಗಳೂರು ವ್ಯಾಪ್ತಿಗೆ ಹೊಸ ಬಡಾವಣೆಗಳು ಸೇರ್ಪಡೆಯನ್ನ ಮಾಡೋದಿಲ್ಲ. ಈಗಿರುವ ವ್ಯಾಪ್ತಿಯಲ್ಲೇ ಗ್ರೇಟರ್ ಬೆಂಗಳೂರು ಅನುಷ್ಠಾನ ಆಗುತ್ತೆ. ಇದೇ ವ್ಯಾಪ್ತಿಯನ್ನ ಇಟ್ಟುಕೊಂಡೇ ಚುನಾವಣೆಗಳನ್ನು ಮಾಡ್ತೇವೆ. ಚುನಾವಣೆಯ ವಿಳಂಬ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಅಲ್ಲಿಗೆ BBMP ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ, GBA ಆಗಿದೆ. ಚುನಾವಣೆಗಳ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ, ಕೂಡಲೇ ನಾವು ರಿಸರ್ವೇಷನ್ಸು ಡಿವಿಷನ್ ಎಲ್ಲ ಮಾಡ್ತೀವಿ. ಎಲೆಕ್ಷನ್ ಮಾಡಲೇಬೇಕು, ಅದನ್ನು ನಾವು ಡಿಲೇ ಮಾಡ್ತಿರೋ ಅರ್ಥ ಇಲ್ಲ. ವಿತಿನ್ 4 months ಅದಕ್ಕೆಲ್ಲ ವ್ಯವಸ್ಥೆನ ನಾವು ಮಾಡ್ತೀವಿ. ಒಂದು ಮೀಟಿಂಗ್ ಕರಿತಾ ಇದ್ದೀನಿ, ಆಲ್ ಪಾರ್ಟಿ ಮೆಂಬರ್ಸು ಮೀಟಿಂಗ್ ಕರಿತೀನಿ. ಅವ್ರ ಸಜೆಷನ್ ಕೇಳ್ತೀನಿ, ಯಾವ ರೀತಿ ಡಿವಿಷನ್ ಮಾಡಬೇಕು ಅಂತ ಒಂದು ಅವ್ರ ಅಭಿಪ್ರಾಯನೂ ಕೇಳ್ತೀನಿ ನಾನು. ಬಹುಶಃ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಪಾಪ ಅಸೆಂಬ್ಲಿಲೆಲ್ಲ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ, ಸಜೆಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಸಬ್ ಕಮಿಟಿ ಕೂಡ ಮಾಡಿದೆ, ಕ್ಯಾಬಿನೆಟ್ ಸಬ್ ಕಮಿಟಿಲೂ ಎಲ್ಲ ಒಳ್ಳೆ ಸಜೆಷನ್ಸ್ ಎಲ್ಲ ಕೊಟ್ಟು ಅವ್ರು ಹೇಳ್ದಂಗೆ ಹೆಚ್ಚು ಕಮ್ಮಿ 90% ಅವ್ರದ್ದು ಎಲ್ಲ ಮಾತುಗಳು ಕೂಡ ಕೇಳಿದ್ದೇವೆ. ಮುಂದೂ ಕೂಡ ಇದೇನು ನಮ್ದೇನು ಸ್ವಂತದ್ದೇನಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮಾಡ್ತೀವಿ. ಬಟ್ ಎಲೆಕ್ಷನ್ಸ್ ಜಲ್ದಿ ಮಾಡೋದನ್ನು ತೀರ್ಮಾನ ಮಾಡಿದ್ವಿ. ಹೌದೌದು, ಮಾಡಲೇಬೇಕಾಗ್ತದೆ. ಇನ್ನು ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ನಾನು ಯಾಕೆ ಇದನ್ನ ಹೊಸ ಕೆಲವು ಏರಿಯಾನ ಸೇರಿಸ್ಬೇಕಾಗಿತ್ತು, ಅದನ್ನು ಸೇರ್ಸೋಕೆ ಹೋದ್ರೆ ಲೇಟ್ ಆಗ್ತದೆ. ಆ ಪಂಚಾಯತಿಯವರು, ಆ ಮುನ್ಸಿಪಾಲ್ಟಿಯವರು ಎಲ್ಲ ಅವ್ರ ಪರ್ಮಿಷನ್ ಕೇಳಿದ್ರು. ಮುಂದಕ್ಕೆ ಹೆಂಗೆ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ನಾವು. ಸೊ ಅದಕ್ಕೆ ಇವತ್ತೇನಿದೆ ಅದನ್ನೇ ನೋಟಿಫಿಕೇಶನ್ ಮಾಡಿ ನಿನ್ನೆಯಿಂದ ಹೊಸ ಗ್ರೇಟರ್ ಬೆಂಗಳೂರು ಆ್ಯಡ್ ಆಗಿದೆ. ಇದು ಗ್ರೇಟರ್ ಬೆಂಗಳೂರಲ್ಲ, ಕ್ವಾರ್ಟರ್ ಬೆಂಗಳೂರು ಅಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಹೇಳಿದ್ರಿ ಮಾತನ್ನ. ಅವರು ಕ್ವಾರ್ಟರ್ ಆದ್ರೂ ಅನ್ಲಿ, ಫುಲ್ ಬಾಟ್ಲ್ ಆದ್ರೂ ಅನ್ಲಿ, ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿರೋಧ ಪಕ್ಷದವರಾಗಿ ಅಷ್ಟು ವಿರೋಧ ಮಾಡದಿದ್ರೆ ಹೇಗೆ? ನಿಜವಾಗ್ಲೂ ವಿರೋಧ ಮಾಡದಿದ್ರೆ ವಿಧಾನಸಭೆಯಲ್ಲೇ ಹೇಳಬಹುದಾಗಿತ್ತು. ವಿಧಾನಸಭೆಯಲ್ಲಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗಲಿ ಅಂತ ಬೆಂಬಲ ಕೊಟ್ಟು ಈಗ ಈ ರೀತಿ ಹೇಳಿದ್ರೆ ಅರ್ಥ ಇದೆಯಾ? ಅವರೆಲ್ಲ ಸಲಹೆಗಳಿಗೆ ಮತ್ತೊಮ್ಮೆ ಸಲಹೆಗಳನ್ನ ಪಡಿತೇನೆ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅವರು ಸ್ಟಾರ್ಟಿಂಗ್ ಅವ್ರು ವಿರೋಧ ಮಾಡ್ಬೋದಾಯ್ತಲ್ಲ, ಅಸೆಂಬ್ಲಿಲಿ ಯಾಕೆ ಪಾಸ್ ಮಾಡಿಸಿದ್ರು? ಅವರೇ ಪಾಸ್ ಮಾಡಿಸಿದ್ದು. ಅವ್ರು ಯಾಕೆ ಸಜೆಷನ್ಸ್ ಕೊಟ್ಟರು? ಕ್ವಾರ್ಟರ್ ಬೆಂಗಳೂರು ಅಂತ ಹೇಳಿ ಫುಲ್ ಬೆಂಗಳೂರು ಅಂತಾರೆ ಇಲ್ಲಿ. ಅವ್ರು ವಿರೋಧ ಪಾರ್ಟಿಯವ್ರು ಪಾಪ ಅವರು ಅಷ್ಟು ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ಗೌರವ ಕಡಿಮೆ ಅಲ್ವಾ? ಅದಕ್ಕೆ ಅವ್ರು ಮಾತಾಡ್ತಾರೆ. ಅವರು ಒಂದು ಬೆಂಗಳೂರಿನ ಒಂದು ಭಾಗ, ಅವರು ಬೆಂಗಳೂರಿಗೆ ಇಂಪಾರ್ಟೆಂಟ್ ಲೀಡ್ರು. ನಾವು ಅವ್ರಿಗೇನು ಗೌರವ ಕೊಡಬೇಕು ಖಂಡಿತ ಕೊಡ್ತೀವಿ. ಅವರು ಸ್ಟಾರ್ಟಿಂಗ್ ಅವ್ರು ವಿರೋಧ ಮಾಡ್ಬೋದಾಯ್ತಲ್ಲ, ಅಸೆಂಬ್ಲಿಲಿ ಯಾಕೆ ಪಾಸ್ ಮಾಡಿಸಿದ್ರು? ಅವರೇ ಪಾಸ್ ಮಾಡಿಸಿದ್ದು. ಅವ್ರು ಯಾಕೆ ಸಜೆಷನ್ಸ್ ಕೊಟ್ಟರು? ಕ್ವಾರ್ಟರ್ ಬೆಂಗಳೂರು ಅಂತ ಹೇಳಿ ಫುಲ್ ಬೆಂಗಳೂರು ಅಂತಾರೆ ಇಲ್ಲಿ. ಅವ್ರು ವಿರೋಧ ಪಾರ್ಟಿಯವ್ರು ಪಾಪ ಅವರು ಅಷ್ಟು ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ಗೌರವ ಕಡಿಮೆ ಅಲ್ವಾ? ಅದಕ್ಕೆ ಅವ್ರು ಮಾತಾಡ್ತಾರೆ. ಅವರು ಒಂದು ಬೆಂಗಳೂರಿನ ಒಂದು ಭಾಗ, ಅವರು ಬೆಂಗಳೂರಿಗೆ ಇಂಪಾರ್ಟೆಂಟ್ ಲೀಡ್ರು. ನಾವು ಅವ್ರಿಗೇನು ಗೌರವ ಕೊಡಬೇಕು ಖಂಡಿತ ಕೊಡ್ತೀವಿ. ಅವರು ಸ್ಟಾರ್ಟಿಂಗ್ ಅವ್ರ ವಿರೋಧ